ನಮಸ್ಕಾರ ವೀಕ್ಷಕರೇ, ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಗುರುಗಳಾದ ಶ್ರೀ ಸಂತೋಷ್ ಭಟ್ ಗುರುಜಿ ಅವರು, ದೀಪ ಯಕ್ಷಿಣಿ ಆರಾಧಕರು ಹಾಗೂ ಪ್ರಶ್ನಾಶಾಸ್ತ್ರ ತಂತ್ರಜ್ಞರು. ಗುರುಗಳೇ ನಮಸ್ಕಾರ. ಕೆಲವೊಂದು ನೀವೇ ವೀಕ್ಷಕರು ಕೇಳಿದಂಥ ಪ್ರಶ್ನೆಗಳಿಗೆ ಗುರುಗಳು ನಮಗೆ ಉತ್ತರವನ್ನು ನೀಡ್ತಾರೆ. ಇನ್ನೇನೋ ಆಗಸ್ಟ್ ತಿಂಗಳು ಬರ್ತಾ ಇದೆ, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಗುರುಗಳು ನಮಗೆ ವರಮಹಾಲಕ್ಷ್ಮಿಯ ಹಬ್ಬದ ಬಗ್ಗೆ ಮತ್ತು ವರಮಹಾಲಕ್ಷ್ಮಿಯ ಮಹತ್ವವನ್ನು ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಕೇಳೋಣ ಬನ್ನಿ. ಗುರುಗಳೇ, ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ ಗುರುಗಳೇ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಸೊ ಅದ್ರ ಪೂಜಾಗಳ ಬಗ್ಗೆ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಬಗ್ಗೆ ತಿಳ್ಕೊಬೇಕು ಅಂತ ಜನರಿಗೆ ತುಂಬ ಆಸಕ್ತಿ ಇದೆ. ಅದ್ರ ಬಗ್ಗೆ ನೀವು ನಮಗೆ ತಿಳಿಸ್ಕೊಡ್ಬೇಕು ಗುರುಗಳೇ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳೇ, ಈಗ ಲಕ್ಷ್ಮಿ ಅಂದರೆ ಯಾರು? ಒಂದು ಹಣದ ಸ್ವರೂಪನ ಅಥವಾ ದೇವತೆನ? ಲಕ್ಷ್ಮಿ ಅಂದರೆ ಯಾರು ಗುರುಗಳೇ? ನೋಡಿ, ಲಕ್ಷ್ಮಿ ಅಂದರೆ ವಿಶೇಷವಾಗಿ ಧನದ ದೇವತೆ. ಅವಳು ಅಂದರೆ ದುಡ್ಡನ್ನು ಕೊಡುವಂತಹ ಒಂದು ದೇವತೆ. ಲಕ್ಷ್ಮಿ ಅಂತ ಹೇಳಿದರೆ ಮಹಾವಿಷ್ಣು ಏನಿದ್ದಾನೆ ನೋಡಿ, ದೇವರಲ್ಲಿ ಮೂರೇ ದೇವರೇ ತುಂಬ ಪ್ರಬಲವಾಗಿರ್ತಕ್ಕಂಥ ದೇವರು ಅಂಥೇಳಿ ನಾವು ಕರೆಯುವಂತಾರೆ. ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮ ಸೃಷ್ಟಿಯ ಪರಿಪಾಲಕ, ಮತ್ತು ವಿಷ್ಣು ಸ್ಥಿತಿಕರ್ತ, ಮಹೇಶ್ವರ ಲಯಕರ್ತ ಅಂದರೆ ಮೋಕ್ಷವನ್ನು ಕೊಡ್ತಕ್ಕಂಥವನು. ಅದರಲ್ಲಿ ಮಹಾವಿಷ್ಣುವು ಸ್ಥಿತಿಯನ್ನು ನೋಡಿದ್ರೆ ಆ ಸ್ಥಿತಿಯನ್ನು ನಡೆಸೋದಕ್ಕೆ ಮಹಾಲಕ್ಷ್ಮಿ ಹೆಲ್ಪ್ ಮಾಡ್ತಾಳೆ. ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ವಿಶೇಷವಾಗಿ ಈ ಮಹಾವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿ. ಇವಳು ಸೃಷ್ಟಿಯಲ್ಲಿ ಜನರಿಗೆ ಆಗುವಂತಹ ಕಷ್ಟ, ನೋವು, ಸಂಕಟಗಳನ್ನ ನಿವಾರಣೆ ಮಾಡುವಂತಹ ಪಾತ್ರವನ್ನು ನಿರ್ವಹಿಸ್ತಾಳೆ. ಅವಳೇ ಮಹಾಲಕ್ಷ್ಮಿ. ಗುರುಗಳೇ, ಈಗ ಲಕ್ಷ್ಮಿಗೂ ವೈಭವ ಲಕ್ಷ್ಮಿಗೂ ಏನು ವ್ಯತ್ಯಾಸ ಗುರುಗಳೇ? ನೋಡಿ, ಲಕ್ಷ್ಮಿಯರಲ್ಲಿ 8 ಬಗೆಯ ಲಕ್ಷ್ಮಿಗಳಿದೆ. ಅದರಲ್ಲಿ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ ಅಂತೆಲ್ಲ ಕರಿತೀವಿ. ಅದರಲ್ಲಿ ವೈಭವ ಲಕ್ಷ್ಮಿ ಅಂತ ಹೇಳಿದ್ರೆ ಬಹಳ ವೈಭವ, ಐಶ್ವರ್ಯವನ್ನು ಕೊಡುವಂಥ ದೇವತೆಯನ್ನು ನಾವು ವೈಭವ ಲಕ್ಷ್ಮಿ ಅಂತೇಳಿ ನಾವು ಕರಿತೀವಿ. ಗುರುಗಳೇ, ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ಹೇಗೆ? ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಇವಾಗೆಲ್ಲ ಬಂದಿದೆ. ವೀಕ್ಷಕರೆಲ್ಲ ಬಹಳ ಕಾತುರದಿಂದ ಕಾಯ್ತಾ ಇರ್ತಾರೆ. ವರಮಹಾಲಕ್ಷ್ಮಿ ಅಂದ್ರೇ ಒಂದು ವಿಶೇಷವಾಗಿರ್ತಕ್ಕಂಥ ಸಡಗರ. ಪ್ರತಿಯೊಂದು ಮನೆಗೂ ಕೂಡ ವರಮಹಾಲಕ್ಷ್ಮಿ ಅಂತ ಹೇಳಿದ್ರೆ ವಿಶೇಷವಾಗಿ ನಮ್ಮನೇಲಿ ಮಾಡಬೇಕು ಅಂತೇಳಿ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ. ವರಮಹಾಲಕ್ಷ್ಮಿಯ ದಿನ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ಅವತ್ತಿನ ದಿವಸ ಹಲವಾರು ಬಗೆಯ ತಿಂಡಿ ತಿನಿಸುಗಳನ್ನ ಮಾಡಿಕೊಂಡು ಲಕ್ಷ್ಮಿಯ ಕಲಶವನ್ನು ಇಟ್ಟು ನೆಂಟರಿಷ್ಟರನ್ನು ಕರೆಸಿ ಆಚರಿಸುವಂಥ ಬಹಳ ದೊಡ್ಡ ಒಂದು ವೈಭವೋಪೇತವಾಗಿರ್ತಕ್ಕಂಥ ಒಂದು ಹಬ್ಬ ಅದು ವರಮಹಾಲಕ್ಷ್ಮಿ ಹಬ್ಬ. ಗುರುಗಳೀಗ ಹಬ್ಬ ಏನೋ ಮಾಡ್ತಾರೆ. ಈಗ ವರಮಹಾಲಕ್ಷ್ಮಿಯನ್ನ ಪೂಜಾ ನಾನಾ ಕ್ರಮಗಳಲ್ಲಿ ಪೂಜೆಗಳನ್ನ ಮಾಡಿಕೊಂಡು ಅಂದ್ರೆ ವರನ ಪಡ್ಕೋತಾರೆ. ಈಗ ವರಮಹಾಲಕ್ಷ್ಮಿದು ಸಿದ್ಧಿ ಮಾಡ್ಕೋಬಹುದಾ? ವರಮಹಾಲಕ್ಷ್ಮಿ ನಮ್ಗೆ ಹೊಲಿತಾಳ ಸಿದ್ಧಿ ಮಾಡ್ಕೊಂಡ್ರೆ? ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ಮೊದಲಿಗೆ ನಾವೇನು ಮಾಡಬೇಕು, 2 ಬಾಳೆ ಎಲೆಯನ್ನು ಹಾಕಿ, ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಹಾಕಿ, ಅಕ್ಕಿಯ ಮೇಲೆ ಒಂದು ಕಲಶವನ್ನು ಹೂಡಬೇಕು. ಆ ಕಲಶದಲ್ಲಿ ಅಕ್ಕಿ, ಪಂಚಫಲ ಅಂತ ಹೇಳಿದರೆ ಗೋಡಂಬಿ, ದ್ರಾಕ್ಷಿ, ಖರ್ಜೂರ, ಕಲ್ಸಕ್ಕರೆ, ಹಣ, ಚಿಲ್ಲರೆ ಕಾಸು ಎಲ್ಲವನ್ನು ಹಾಕಿ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ವರಮಹಾಲಕ್ಷ್ಮಿಯ ಒಂದು ಕಲಶವನ್ನು ಮಾಡಿ, ಆ ಕಲಶದಲ್ಲಿ ವಿಶೇಷವಾಗಿರ್ತಕ್ಕಂಥ ಸುಮಂಗಲ ದ್ರವ್ಯಗಳು ಅರಿಶಿನ, ಕುಂಕುಮ, ಹೂವು, ತುಳಸಿ ಎಲ್ಲ ಹಾಕಿ, ಮತ್ತು ಆ ಒಂದು ಕಲಶವನ್ನು ವಿಶೇಷವಾಗಿರ್ತಕ್ಕಂಥ ಒಂದು ಬೆಳ್ಳಿ ಅಥವಾ ತಾಮ್ರದ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ, ಅಕ್ಕಿಯ ಮೇಲೆ ಅದನ್ನು ಆ ಕಲಶವನ್ನು ಕೂರಿಸಿ, ಅದು ಒಂದು ತೆಂಗಿನಕಾಯಿಯನ್ನು ಪೂರ್ಣ ಫಲ ಅಂತ ಹೇಳ್ತೀವಿ ನಾವು ತೆಂಗಿನಕಾಯಿಗೆ. ಆ ತೆಂಗಿನಕಾಯಿಗೆ ಸ್ವಲ್ಪ ಅರಿಶಿನ, ಕುಂಕುಮ, ಗಂಧ ಎಲ್ಲ ಇಟ್ಟು ಆ ಒಂದು ಕಲಶದ ಮೇಲೆ ಇಟ್ಟು ಅದನ್ನು ಹೂವಿಂದ, ಸೀರೆಯಿಂದ ಎಲ್ಲ ಅಲಂಕಾರ ಮಾಡಿ, ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮಿಗೆ ನಾನಾ ಬಗೆಯ ತಿಂಡಿ ತಿನಿಸುಗಳು ಯಾರಿಗೆ ಏನು ಅನುಕೂಲ ಆಗುತ್ತೋ ಅದು ಆಯಿತಾ. ಎನ್ಮಯ ಭಕ್ತಿಯುಕ್ತೇನ ಫಲಂ ಪುಷ್ಪಂ ಪತ್ರಂ ತೋ ಎಂಬಂತ ಶ್ರೀಕೃಷ್ಣ ಭಗವಂತ ಹೇಳಿದ್ದಾನೆ. ಯಾರಿಗೆ ಏನು ಅನುಕೂಲ ಆಗುತ್ತೋ ಅಂತಹ ಒಂದು ತಿಂಡಿ ತಿನಿಸುಗಳನ್ನ ಕೊಟ್ಟು ವರಮಹಾಲಕ್ಷ್ಮಿಯ ವ್ರತವನ್ನು ವಿಜೃಂಭಣೆಯಿಂದ ಮಾಡುವಂಥ ಹಬ್ಬ ಇದು. ಇಷ್ಟು ನಾವು ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ, ಅಷ್ಟು ವಿಜೃಂಭಣೆಯನ್ನು ಮಾಡಿದಾಗ ನಮಗೆ ಬಹಳಷ್ಟು ಅನುಕೂಲವಾಗುವಂತಹ ಏಕೈಕ ಒಂದು ವ್ರತ ಅಂದರೆ ವರಮಹಾಲಕ್ಷ್ಮಿ ಹಬ್ಬ. ಈ ವರಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಯಂತ್ರದ ಮುಖಾಂತರ ಕೂತ್ಕೊಂಡು ಆ ವರಮಹಾಲಕ್ಷ್ಮಿಯ ಮೂಲ ಮಂತ್ರವನ್ನು ಹೇಳ್ತಾ ಸಿದ್ಧಿ ಮಾಡ್ಕೊಳ್ಳುವಂಥದ್ದಿದೆ. ಅದು ಯಾರು ಆ ಒಂದು ಮಂತ್ರ ದೀಕ್ಷೆಯನ್ನು ತೊಗೊಂಡಿರ್ತಾರೋ ಆ ಮಂತ್ರ ದೀಕ್ಷೆಯನ್ನು ತೊಗೊಂಡು ಹೋಗ್ಬಿಟ್ಟು ಅವತ್ತಿನ ದಿವಸನೇ, ಹಬ್ಬದ ದಿವಸನೇ, ಅಂದರೆ ಶ್ರಾವಣ ಮಾಸದಲ್ಲಿ 4 ಶುಕ್ರವಾರಗಳು ಬರುತ್ತೆ.
ಆ 4 ಶುಕ್ರವಾರ ಕೂತ್ಕೊಂಡ್ರು ಪರವಾಗಿಲ್ಲ, ಇಲ್ಲ ಹಬ್ಬದ ದಿನಾನೇ ಕೂತ್ಕೊಂಡ್ಬಿಟ್ಟು ಈ ಒಂದು ವರಮಹಾಲಕ್ಷ್ಮಿಯ ಜಪಸಿದ್ಧಿಯನ್ನು ಮಾಡಿ ಯಂತ್ರ ಪೂಜೆಯನ್ನು ಯಾರು ಮಾಡ್ತಾರಲ್ಲ ಅವರಿಗೆ ವಿಶೇಷವಾಗಿ ವರ್ಷ ಪೂರ್ತಿ ಅವರಿಗೆ ಮನೋವಂಚಿತ ಫಲಸಿದ್ಧಿ ಆಗುತ್ತೆ. ಅಂದರೆ ಅವರು ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ಆ ಒಂದು ಫಲ ಸಿದ್ಧಿ ಆಗುತ್ತೆ, ಮತ್ತು ಐಶ್ವರ್ಯ ಅಂತಕ್ಕಂಥದ್ದು ಪ್ರಾಪ್ತಿ ಆಗುತ್ತೆ ಅಂತ ಪದ್ಮಪುರಾಣದಲ್ಲಿ ಉಲ್ಲೇಖ ಇದೆ. ಗುರುಗಳಿಗೆ ನೀವು ಹೇಳಿದ್ರಿ ವರಮಹಾಲಕ್ಷ್ಮಿಯನ್ನು ಹೇಗೆ ಹೊಲಿಸ್ಕೊಳ್ಳೋದು ಅಂತ. ಈಗ ನಾನಾ ರೀತಿ ಈಗ ರಥಗಳನ್ನ ಮಾಡ್ತಾರೆ. ಈಗ ರಥಗಳನ್ನ ಮಾಡಿಕೊಂಡು ವರಮಹಾಲಕ್ಷ್ಮಿ ರಥಗಳನ್ನ ಮಾಡಿಕೊಂಡು ಅದೃಷ್ಟ ಹೇಗೆ ಪಡ್ಕೊಳ್ಳೋದು ಗುರುಗಳೇ? ನೋಡಿ, ವರಮಹಾಲಕ್ಷ್ಮಿ ವ್ರತಗಳು ಅಂತ ಹೇಳಿದ್ರೆ ನಾನಾ ರೀತಿಯ ವ್ರತಗಳಿದೆ. ನೀವು ಹೇಳ್ದಂಗೆ ಬಹಳ ಇದೆ. ಅನಂತ ಪದ್ಮನ ವ್ರತ ಇದೆ, ಸಂಕಷ್ಟ ಗಣಪತಿ ವ್ರತ ಇದೆ. ಆದರೆ ವ್ರತದಲ್ಲೇ ಬಹಳ ಅದೃಷ್ಟವಂತ ವ್ರತ ಅಂತ ಹೇಳಿದ್ರೆ ಈ ಒಂದು ವರಮಹಾಲಕ್ಷ್ಮಿಯ ವ್ರತ. ಈ ವ್ರತದಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಾವು ಉಪವಾಸ, ಬೆಳಗ್ಗೆಯಿಂದ ಉಪವಾಸ ಮಾಡಿ ವಿಶೇಷವಾಗಿ ಆ ದೇವಿಗೆ ಕಲಶವನ್ನು ಹೂಡಿ ಪೂಜೆಯನ್ನು ಮಾಡಿ, ಪೂಜೆಯ ನಂತರ ನಾವು ಪ್ರಸಾದವನ್ನು ತಗೊಂಡು ಊಟ ಮಾಡಿ, ಮತ್ತು ಆ ಆ ಒಂದು ವರಮಹಾಲಕ್ಷ್ಮಿಯ ಮುಂದೆ ನೃತ್ಯ ಗೀತಾದಿಗಳಿಂದ ಆ ದೇವಿಯನ್ನು ಹೊಲಿಸ್ಕೊಂಡು, ಮತ್ತು ವಿಶೇಷವಾಗಿ ನಾವು ಆ ಒಂದು ವರಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡುವಂಥದ್ದು. ಆ ಧ್ಯಾನ ಮಾಡುವಂಥದ್ರಲ್ಲಿ ನಾವು ವಿಶೇಷವಾಗಿ ಆ ದೇವಿಯ ಒಂದು ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಕೂಡ ನಿನಗೆ ಅರ್ಪಿಸ್ತಾ ಇದ್ದೀನಿ, ನೀನು ನನಗೇನು ಕರುಣೆಯಿಂದ ಕೊಡ್ತೀಯೋ ಕೊಡು ಅಂತಕ್ಕಂಥ ಒಂದು ವಿಷಯವನ್ನು ಹೇಳ್ತಾ ಆ ದೇವಿಗೆ ಅರ್ಪಿಸಿದಾಗ ಮತ್ತು ಆ ದೇವಿಯನ್ನು ಧ್ಯಾನಿಸಿದಾಗ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಗುರುಗಳೀಗ ಯಾವುದೋ ಒಂದು ಪೂಜೆಗಳು ಮಾಡ್ತಿರ್ತಾರೆ, ಯಾವುದೋ ಒಂದು ರಥಗಳನ್ನ ಮಾಡ್ತಿರ್ತಾರೆ. ಟೈಮಲ್ಲಿ ಕೆಲವರಿಗೆ ಏನಪ್ಪ ಅಂದರೆ ಈಗ ಬೆಂಕಿ ತಾಗೋದು, ಬಟ್ಟೆಗಳು ಸುಟ್ಟೋಗೋದು, ಈ ಥರದ್ದೆಲ್ಲ ಅನುಭವಗಳಾಗುತ್ತೆ. ಅದು ಒಳ್ಳೇದಾ ಕೆಟ್ಟದ್ದಾ ಗುರುಗಳೇ? ನೋಡಿ, ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಇವಾಗ ಯಾವುದೋ ಒಂದು ಸಡಗರದಲ್ಲಿ ಇರ್ತೀವಿ, ಬಹಳ ಒಂದು ಅರ್ಜೆಂಟಲ್ಲಿ ಇರ್ತೀವಿ. ಆ ಥರ ಅರ್ಜೆಂಟಲ್ಲಿ ಇರಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಚೂರು ತಗಲ್ತಪ್ಪ ಬೆಂಕಿಗೆ. ಬೆಂಕಿ ಅಂದರೆ ಅದು ಸುಡೋದು ಅದ್ರ ನಾರ್ಮಲ್ ಗುಣ ಅದರದ್ದು. ಹಾಗಾಗಿ ಯಾರು ಏನು ಬೇಜಾರು ಮಾಡ್ಕೋಬೇಕು ಅಂತಿಲ್ಲ. ಈ ಥರ ಊದುಬತ್ತಿ ಆಗಲಿ ಅಥವಾ ದೀಪದಲ್ಲಾಗಲಿ ಒಂಚೂರು ಏನಾದರೂ ಅದು ಬೆಂಕಿ ತಗಲ್ದಾಗ ಅವಾಗ ಅದನ್ನು ಸ್ವಲ್ಪ ಹಾಲು ಹಾಕಿ ಆ ಒಂದು ಬಟ್ಟೆಯನ್ನು ಮಾಡಿ ಮತ್ತು ಬೇರೆ ಬಟ್ಟೆಯನ್ನು ಉಟ್ಕೊಂಡು ನಾವು ಪೂಜೆ ಕೂತ್ಕೋಬೇಕು, ಪೂಜೆಯನ್ನು ಮಾಡ್ಬೋದು. ಹಂಗನ್ಬಿಟ್ಟು ಅದೇ ದೊಡ್ಡ ತೊಂದರೆ ಅಂದ್ಕೊಳ್ಳೋದು ಅಥವಾ ಫುಲ್ ಟೆನ್ಷನ್ ಮಾಡ್ಕೊಳ್ಳೋದು ಅದರ ಅವಶ್ಯಕತೆನೇ ಇಲ್ಲ. ಇದು ಬಹಳ ಮೇನ್ ಕ್ವಶನ್ ಆಗಿರುತ್ತೆ. ಕೆಲವರಿಗೆಲ್ಲ ಆ ಥರ ಅರ್ಜೆಂಟಲ್ಲೇ ಆಗೋಗ್ಬಿಡುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಆವಾಗ ಅದು ಏನು ಅಂತ ಒಂದು ಲೋಪದೋಷಗಳು ಅಲ್ಲ, ನಮ್ಮ ತೊಂದರೆಗಳು ಅಲ್ಲ, ಏನೂ ಅಲ್ಲ. ಅದೇನು ಅಂತ ಹೇಳಿದ್ರೆ ನಾವು ನಮ್ಮ ಸಡಗರ, ನಮ್ಮ ಭಕ್ತಿಯನ್ನು ಅರ್ಪಿಸ್ಬೇಕಾದ್ರೆ ಸ್ವಲ್ಪ ವಿಘ್ನಗಳು ಬಂದೇ ಬರುತ್ತೆ. ಇವಾಗ ಎಷ್ಟೋ ನಾವು ಯಜ್ಞ ಯಾಗಾದಿಗಳನ್ನ ಮಾಡಬೇಕಾದ್ರೆ ಕೆಲವು ಸಾಮಾನುಗಳು ಸಿಗೋಲ್ಲ. ಹಂಗನ್ಬಿಟ್ಟು ಆ ಸಾಮಾನು ಸಿಗದೆ ಇರೋದಕ್ಕೆ ನಾವು ಏನಪ್ಪ ನಾವು ದುರಾದೃಷ್ಟವಂತರ ಅಂತ ತಿಳ್ಕೊಳ್ಳೋದು ಅದೆಲ್ಲ ಮುಟ್ಟಾಳ್ತನ ಅದು. ಹಾಗಾಗಿ ಅದರಲ್ಲಿ ಏನು ವ್ಯತ್ಯಾಸ ಬರಲ್ಲ. ತೊಂದರೆ ಅಂತ ತಿಳ್ಕೊತಾರೆ, ಅದು ಏನು ತೊಂದರೆ ಏನಲ್ಲ, ತೊಂದರೆ ಅಲ್ಲ, ಅದು ಕೆಟ್ಟದಲ್ಲ. ಅದು ನಮಗೆ ಏನಂತ ಹೇಳಿದ್ರೆ ಒಂದು ಸೂಚನೆ, ನಾವು ಸ್ವಲ್ಪ ಹುಷಾರಾಗಿದ್ದು ಎಲ್ಲವನ್ನು ಮಾಡಿ ಅಂತ ಅಗ್ನಿದೇವರು ನಮ್ಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥ ಸೂಚನೆ ಅಂತ ತಿಳ್ಕೊಂಡು ಮುಂದುವರಿಬಹುದು. ಗುರುಗಳೀಗ ಲಕ್ಷ್ಮಿ, ಈಗ ಎಲ್ಲ ದೇವರಿಗೂ ಈ ಸಂಖ್ಯೆ ಅದೃಷ್ಟ ಅಥವಾ ಮನುಷ್ಯರಿಗೂ ಕೂಡ ಈ ಸಂಖ್ಯೆ ನಮಗೆ ಅದೃಷ್ಟ ಅಂತ ಅನ್ಕೊಂಡಿರ್ತಾರೆ. ಲಕ್ಷ್ಮಿಗೆ ಯಾವ ಸಂಖ್ಯೆ ಅದೃಷ್ಟ ಮತ್ತೆ ಆ ಸಂಖ್ಯೆನ ಎಲ್ಲಿ ಬರೆಯೋದು ಗುರುಗಳೇ? ಬಹಳ ಒಳ್ಳೆಯ ಕ್ವಶನ್. ಇದು ಯಾರು ಕೇಳಿದಾರೋ ಗೊತ್ತಿಲ್ಲ. ನೋಡಿ, ಲಕ್ಷ್ಮಿಯ ಒಂದು ಸಂಖ್ಯೆ ಅಂತ ಹೇಳಿದ್ರೆ 15ನೇ ಸಂಖ್ಯೆ. 15ನೇ ಸಂಖ್ಯೆಯಲ್ಲಿ ಲಕ್ಷ್ಮಿ ಯಾವಾಗಲೂ ಕೂಡ ನೆಲೆಸಿರ್ತಾಳೆ. ಆ 1 ಮತ್ತು 5 ಅಂತಕ್ಕಂಥದ್ದು ಸೂರ್ಯ ಮತ್ತು ಬುಧನ ಕಾಂಬಿನೇಷನ್ ಇರ್ತಕ್ಕಂಥ ಒಂದು ಸಂಖ್ಯೆ. ಅದನ್ನು ಎಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಅರಿಶಿಣವನ್ನು ರೌಂಡಾಗಿ ನಾವು ದೇವರ ಮನೆಯಲ್ಲಿ ಬರೆದುಬಿಟ್ಟು ಆ ಅರಿಶಿಣದ ಮೇಲೆ ಕುಂಕುಮದಲ್ಲಿ 15 ಅಂತಕ್ಕಂಥ ನಂಬರನ್ನು ಬರೆದು ಪೂಜೆ ಮಾಡುವಂಥದ್ದು. ಆ ಪೂಜೆ ಮಾಡೋದೇನು ಅಂತ ಹೇಳಿದ್ರೆ ಇಂತಹ ವೈಭವ ಲಕ್ಷ್ಮಿ ಅಥವಾ ವರಮಹಾಲಕ್ಷ್ಮಿ ವ್ರತ ಮಾಡಿದಾಗ ಆ ಸಂದರ್ಭದಲ್ಲಿ ನಾವು ಇದನ್ನು ಬರಿಬೇಕು. ಬರೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ಥರ ಅದು ಯಂತ್ರದ ಥರ ಕೆಲಸ ಮಾಡುತ್ತೆ. ಮನೆ ಅಟ್ರಾಕ್ಟ್ ಆಗೋದು, ಜೀವನದಲ್ಲಿ ಒಳ್ಳೆಯ ಅನುಕೂಲ ಆಗುವಂಥದ್ದು, ಇಂಥವೆಲ್ಲವೂ ಆಗುತ್ತೆ. ಬಹಳ ಒಂದು ಶುಭವಾಗಿರ್ತಕ್ಕಂಥ ಒಂದು ದಿವಸ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ. ಅವತ್ತಿನ ದಿವಸ ಬರೆದಾಗ ಬಹಳಷ್ಟು ಅನುಕೂಲಗಳು, ಅಭಿವೃದ್ಧಿಗಳು ಎಲ್ಲ ಆಗುವಂತಹ ಒಂದು ಕೆಲಸ ಇದೆ. ಗುರುಗಳೇ, ಈಗ ಲಕ್ಷ್ಮಿಗೆ ನಾನಾ ಹೆಸರುಗಳಿದಾವೆ, ತುಂಬಾ ಅನೇಕ ರೀತಿಯ ಹೆಸರುಗಳನ್ನ ಕರೀತಾರೆ. ಹಾಗೆ ಪ್ರತ್ಯಂಗಿರ ಲಕ್ಷ್ಮಿ ಅಂತ ಕರೀತಾರೆ, ಪ್ರತ್ಯಂಗಿರ ದೇವಿ ಅಂತ ಕರೀತಾರೆ. ಅದು ಯಾಕೆ ಕರೀತಾರೆ ಗುರುಗಳ ಹೆಸರಲ್ಲಿ? ನೋಡಿ, ಏನಾಗುತ್ತೆ ಅಂದರೆ ಪ್ರತ್ಯಂಗಿರ ಅಂತ ಹೇಳಿದ್ರೆ ಕಾಳಿ ಸ್ವರೂಪ. ಅದು ಭಯಂಕರವಾಗಿರ್ತಕ್ಕಂಥ ಉಗ್ರ ಸ್ವರೂಪ. ಆ ಉಗ್ರ ಸ್ವರೂಪದಲ್ಲಿರ್ತಕ್ಕಂಥ ಆ ಒಂದು ಪ್ರತ್ಯಂಗಿರವನ್ನು ವಿಶೇಷವಾಗಿ ಶಿವ ಶಾಂತಗೊಳಿಸ್ತಾನೆ. ಅಂದರೆ ಪ್ರತ್ಯಂಗಿರ ಗಂಡನೇ ಶಿವ, ಶರವೇಶ್ವರ. ಶಾಂತಗೊಳಿಸಿದಾಗ ಅವಳು ಲಕ್ಷ್ಮೀ ಸ್ವರೂಪಕ್ಕೆ ಬರ್ತಾಳೆ, ಶಾಂತವಾಗಿ ಬರ್ತಾಳೆ. ಹಾಗಾಗಿ ಆ ಲಕ್ಷ್ಮೀ ಸ್ವರೂಪಕ್ಕೆ ಬಂದಿರತಕ್ಕಂಥ
ಪ್ರತ್ಯಂಗಿರ ಮಹಾಲಕ್ಷ್ಮಿಯನ್ನು ಮಾಡಿದಾಗ ಈ ಕಡೆ ಉಗ್ರತೆ ಮತ್ತು ಶಾಂತತೆ ಎರಡೂ ಮಿಕ್ಸ್ ಆಗಿ ಪ್ರಸನ್ನಳಾಗಿರ್ತಕ್ಕಂಥ ಒಂದು ಅದ್ಭುತ ಒಂದು ಎನರ್ಜಿಯನ್ನು ಕೊಡುವಂತಹ ಮತ್ತು ಚೆನ್ನಾಗಿ ಜನಗಳಿಗೆ ಪರಿಪಾಲನೆ ಮಾಡುವಂಥ ದೇವಿ ಪ್ರತ್ಯಂಗಿರ ಲಕ್ಷ್ಮೀ ದೇವಿ. ಈ ಒಂದು ವ್ರತವನ್ನು ಕೆಲವರೆಲ್ಲ ಮಾಡ್ತಾರೆ. ನಮ್ಮಲ್ಲಿ ಇದರ ಯಂತ್ರವೂ ಸಿಗುತ್ತೆ, ಅದನ್ನು ತಗೊಂಡು ಸಿದ್ಧಿ ಕೂಡ ಮಾಡ್ತಾರೆ. ಬಹಳ ಇದು ಅದ್ಭುತ ಕೆಲಸಗಳನ್ನ ಮಾಡುತ್ತೆ. ಶತ್ರು ನಾಶಕ್ಕೆ ಮತ್ತು ಚೆನ್ನಾಗಿ ದುಡ್ಡು ಹಣ ಬರೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಇದು ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಪ್ರತ್ಯಂಗಿರ ಲಕ್ಷ್ಮಿ ಒಂದು ಸಿದ್ಧಿ ಸಾಧನೆ ಆಗಲಿ ಯಂತ್ರ ಆಗಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗುರುಗಳೇ, ಈಗ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮಿಗೆ ಬಿಳಿ ಕವಡೆಗಳನ್ನ ಇಟ್ಟು ಪೂಜೆ ಮಾಡ್ತಾರೆ. ಯಾಕೆ ಮಾಡ್ತಾರೆ, ಅದರ ಅರ್ಥ ಏನು ಗುರುಗಳೇ? ನೋಡಿ, ವಿಶೇಷವಾಗಿ ಬಿಳಿ ಕವಡೆ ಅಂತ ಹೇಳಿದ್ರೆ ನಾವು ನೋಡಿ ಕವಡೆಯನ್ನು ಯೂಸ್ ಮಾಡ್ತೀವಿ ಪ್ರಶ್ನೆಗೆ ಅಂತ ಹೇಳಿಬಿಟ್ಟು. ಅದರಲ್ಲಿ ಬಿಳಿ ಕವಡೆ ಏನಪ್ಪ ಅಂದರೆ ಲಕ್ಷ್ಮಿಯ ಸ್ವರೂಪ. ಲಕ್ಷ್ಮಿ ಹುಟ್ಟಕ್ಕಿಂತ ಒಂದು ದಿವಸದ ಮುಂಚೆ ಹುಟ್ಟಿದ್ದು ಬಿಳಿ ಕವಡೆಗಳು ಹುಟ್ಟಿದ್ದು ಅಂತೇಳಿ ವಿಷ್ಣು ಪುರಾಣದಲ್ಲಿದೆ. ಈ ಒಂದು ಕವಡೆ ಲಕ್ಷ್ಮಿಯ ಸ್ವರೂಪ ಆದ್ದರಿಂದ ಲಕ್ಷ್ಮಿಗೆ ಅಕ್ಕ ತಂಗಿಯರ ಥರ ಇರ್ತಕ್ಕಂಥ ಆ ಒಂದು ವಸ್ತು ಕವಡೆ. ವಿಶೇಷವಾಗಿ ಅದರಲ್ಲಿ ಲಕ್ಷ್ಮೀ ವಾಸ ಇರ್ತಾಳೆ, ಲಕ್ಷ್ಮಿಯ ಸ್ಥಾನ ಅದರಲ್ಲಿ ಇರುತ್ತೆ. ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿ ಈ ಕವಡೆಯನ್ನು ಇಟ್ಕೊಂಡು ಆಟವನ್ನು ಆಡ್ತಾಯಿದ್ರು. ಹಾಗಾಗಿ ಈ ಮಹಾಲಕ್ಷ್ಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ಕೃಪಾ ದೃಷ್ಟಿ ಅದರಲ್ಲಿ ಇರೋದ್ರಿಂದ ಮತ್ತು ಲಕ್ಷ್ಮಿಯ ಜೊತೆಗೆ ಜನನಾಗಿರೋದ್ರಿಂದ ಈ ಕವಡೆಯನ್ನು ವಿಶೇಷ ಸ್ಥಾನವಾಗಿ ಪೂಜೆ ಮಾಡ್ತಾರೆ. ಕೆಲವು ಪದ್ಧತಿ ಇದೆ. ಮತ್ತು ನಾನಾ ಜನರು ಏನು ಮಾಡ್ತಾರೆ ಅಂದರೆ ಈ ಬಿಳಿ ಕವಡೆಗಳನ್ನ ಇಟ್ಟು ವಿಶೇಷವಾಗಿ ಶುಭ ದಿನಗಳಲ್ಲಿ ಅದನ್ನು ಪೂಜೆ ಮಾಡಿ ಅದನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಬಾಗಿಲಿಗೆ ಕಟ್ತಾರೆ. ಅದು ಬಹಳ ವಿಶೇಷವಾಗಿ ಚೆನ್ನಾಗಿ ಅನುಗ್ರಹವನ್ನು ಮಾಡಿಕೊಡುತ್ತೆ. ಗುರುಗಳೇ, ಈಗ ಲಕ್ಷ್ಮೀನ ಹೊಲಿಸ್ಕೊಳ್ಳೋದಕ್ಕೆ ಪೂಜೆಗಳು ಮಾಡ್ಬೋದು, ವ್ರತಗಳನ್ನ ಮಾಡ್ಬೋದು, ಅಥವಾ ಈಗ ಸುಲಭವಾಗಿ ಲಕ್ಷ್ಮೀನ ಹೊಲಿಸ್ಕೊಳ್ಳೋದಕ್ಕೆ ಮನೆಯಲ್ಲೇ ಏನಾದರೂ ತಂತ್ರ ಇದೆಯಾ ಸುಲಭವಾಗಿ ಮಾಡ್ಕೊಳ್ಳೋದು? ಖಂಡಿತವಾಗ್ಲೂ ಮಾಡ್ಕೋಬೋದು. ನೋಡಿ, ಏನು ಮಾಡ್ಬೋದು ಅಂತ ಹೇಳಿದ್ರೆ, ಯಾರ್ದಾದ್ರೂ ಮನೆಯಲ್ಲಿ ಶ್ರೀಚಕ್ರ ಇದ್ದರೆ, ಶ್ರೀಚಕ್ರ ಅಂತ ಹೇಳಿದ್ರೆ ಕೈಯಲ್ಲಿ ಬಡ್ದಿರ್ತಕ್ಕಂಥ ಚಕ್ರನೇ ಇರಬೇಕು, ಅಥವಾ ಲಕ್ಷ್ಮೀ ಯಂತ್ರ ಇದ್ದರೆ, ಅಥವಾ ಲಕ್ಷ್ಮೀ ನಾರಾಯಣ ಹೃದಯ ಯಂತ್ರ ಇದ್ದರೆ, ಆ ಒಂದು ಯಂತ್ರದ ಮೇಲೆ ಕುತ್ಕೊಂಡು ಅಂದರೆ ಆ ಒಂದು ಯಂತ್ರದ ಮುಂದೆ ಕುತ್ಕೊಂಡು ವಿಶೇಷವಾಗಿ ಐಂ ಶ್ರೀಂ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ಐಂ ಶ್ರೀಂ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಅಂತಕ್ಕಂಥ ಮಂತ್ರವನ್ನು 21 ಸರಿ ಹೇಳಿದಾಗ ವಿಶೇಷವಾಗಿ ಧನ ಕನಕ ವಸ್ತು ವಾಹನಗಳು ಪ್ರಾಪ್ತಿಯಾಗುತ್ತೆ. ನಮ್ಮ ಮನಸ್ಸಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸಿದ್ಧಿ ಮತ್ತು ಮನಸ್ಸಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಏಕಾಗ್ರತೆ ಅಂತಕ್ಕಂಥದ್ದು ಬರುತ್ತೆ. ಹಾಗಾಗಿ ಸುಲಭವಾಗಿರ್ತಕ್ಕಂಥ ದಾರಿ ಇದು. ಇದಕ್ಕೇನು ದುಡ್ಡು ಕಾಸು ಹಣ ಖರ್ಚು ಮಾಡಬೇಕಂತಿಲ್ಲ. ಮನೆಯಲ್ಲೇ ಕುತ್ಕೊಂಡು ಆ ಒಂದು ವಿಶೇಷವಾಗಿರ್ತಕ್ಕಂಥ ಯಂತ್ರದ ಮುಂದೆ ಕುತ್ಕೊಂಡು ಈ ಒಂದು ಮಂತ್ರೋಚ್ಚಾರಣೆ ಮಾಡಿದಾಗ ಆ ಯಂತ್ರಕ್ಕೆ ಇವರ ಮಂತ್ರ ಕನೆಕ್ಟ್ ಆಗಿ ಚೆನ್ನಾಗಿ ಒಂದು ಐಶ್ವರ್ಯ ಬರುವಂತಹ ಒಂದು ಸುಯೋಗ ಇರುತ್ತೆ. ಗುರುಗಳೀಗ ನವಗ್ರಹಗಳಲ್ಲಿ ಲಕ್ಷ್ಮಿಯನ್ನು ಯಾರು ಹೋಲ್ತಾರೆ ಮತ್ತು ಅಗ್ರಹ ಏನು ಕೊಡುತ್ತೆ ಗುರುಗಳೇ? ಖಂಡಿತವಾಗಲು ನೋಡಿ, ಗ್ರಹಗಳಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ಇದರಲ್ಲಿ ಶುಕ್ರಗ್ರಹ ಅಂದರೆ ಭಾರ್ಗವ ಅಂತೇಳಿ ನಾವು ಕರಿತೀವಿ. ಈ ಶುಕ್ರಗ್ರಹ ಬಂದು ಲಕ್ಷ್ಮಿಗೆ ಹೋಲುವಂತಹ ಗ್ರಹ ಇದು. ಹಾಗಾಗಿ ಶುಕ್ರಗ್ರಹನನ್ನು ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ, ಶುಕ್ರನಿಗೆ ಯಾರು ಆರಾಧನೆಯನ್ನು ಮಾಡ್ತಾರೋ, ಶುಕ್ರ ಅಂದರೆ ಬೇರೆ ಯಾರೂ ಅಲ್ಲ, ಕುಬೇರ ಅವನು. ಆದ್ದರಿಂದ ಆ ಒಂದು ಶುಕ್ರನ ಪೂಜೆಯನ್ನು ಮಾಡಿದಾಗ ವಿಶೇಷವಾಗಿ ಧನಲಾಭ ಆಗುವಂಥದ್ದು, ಮನೆಯಲ್ಲಿ ಯಾವಾಗಲೂ ಕೂಡ ಐಶ್ವರ್ಯ ಬರುವಂಥದ್ದು, ಆರೋಗ್ಯ ಇರುವಂಥದ್ದು, ಪ್ರತಿಯೊಂದು ಅನುಕೂಲವೂ ಕೂಡ ಈ ಶುಕ್ರಗ್ರಹದಿಂದ ಆಗುತ್ತೆ. ಹಾಗಾಗಿ ಇದು ಲಕ್ಷ್ಮಿಗೆ ಹೋಲುವಂಥ ಗ್ರಹ. ಆದ್ದರಿಂದ ಈ ಗ್ರಹಗಳಲ್ಲೇ ಚಂದ್ರ ಮತ್ತು ಶುಕ್ರ ಇಬ್ಬರೇ ವಿಶೇಷವಾಗಿ ಹೆಣ್ಣು ಗ್ರಹಗಳು, ಸ್ತ್ರೀ ಗ್ರಹಗಳು. ಅದರಲ್ಲಿ ಶುಕ್ರಗ್ರಹ ಬಂದು ಲಕ್ಷ್ಮಿಯನ್ನು ಪ್ರತಿನಿಧಿಸುವಂತಹ ಗ್ರಹ ಅಂತ ನಾವು ಹೇಳ್ಬೋದು. ಗುರುಗಳೇ, ಈಗ ಮನೆಗಳಲ್ಲಿ ಇವಾಗ ಮಂತ್ರಗಳ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ದೀರ ತುಂಬ ವಿಡಿಯೋಸ್ಗಳಲ್ಲಿ. ಈಗ ಮನೆಯಲ್ಲಿ ಯಾವ ಮಂತ್ರವನ್ನು, ಲಕ್ಷ್ಮೀ ಮಂತ್ರವನ್ನು ಓದಿದ್ರೆ ಅನುಗ್ರಹ ನಮ್ಗೆ ಸಿಗುತ್ತೆ ಗುರುಗಳೇ? ನೋಡಿ, ಮಹಾಲಕ್ಷ್ಮಿಯ ಮಂತ್ರ ಅಂದರೆ ನಾನು ಹೇಳ್ದಂಗೆ ಬಹಳ ಈಸಿಯಾಗಿ ಐಂ ಶ್ರೀಂ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಅಂತಕ್ಕಂಥ ಮಂತ್ರವನ್ನು ನೋಡಿ 9 ಸಲ ಓದ್ಬೋದು, 21 ಸಲ ಓದ್ಬೋದು, 54 ಸಲ ಓದ್ಬೋದು, 108 ಸಲ ಹೇಳ್ಬೋದು. ಇದು ಹೇಳ್ತಾ 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 ನಮ್ಮ ಮನಸ್ಸಿಗೆ ಮತ್ತು ಮನೆಗೆ ವಿಶೇಷವಾಗಿ ಅಭಿವೃದ್ಧಿ ಅನುಕೂಲ ಆಗುವಂತಹ ಒಂದು ಸುಯೋಗ ಬರುತ್ತೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಗುರುಗಳೀಗ ತುಂಬ ಫೋಟೋಗಳನ್ನ ನಾವು ನೋಡ್ತೀವಿ ಲಕ್ಷ್ಮಿದು, ನೋಡೋದಕ್ಕೆ ಖುಷಿ ಆಗುತ್ತೆ, ಅಷ್ಟು ಸೌಮ್ಯಳಾಗಿ ಚೆನ್ನಾಗಿರುತ್ತೆ ಫೋಟೋಸ್ ಎಲ್ಲ. ಈಗ ಕೆಲವೊಂದು ಫೋಟೋಗಳಲ್ಲಿ ಲಕ್ಷ್ಮಿ ಧ್ಯಾನದಲ್ಲಿ ಕೂತಿರ್ತಾರೆ. ಯಾರ ಧ್ಯಾನದಲ್ಲಿ ಕೂತಿರ್ತಾರೆ ಗುರುಗಳೇ? ಯಾರನ್ನ? ಒಳ್ಳೆ ಕ್ವಶನ್ ಇದೆ. ನೋಡಿ, ವರಮಹಾಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಆ ಲಕ್ಷ್ಮಿ ಧ್ಯಾನದಲ್ಲಿ ಕೂತಿರ್ತಾಳೆ ಅಂತ ಹೇಳಿದ್ರೆ ಅದನ್ನು ಪರಬ್ರಹ್ಮನ ಧ್ಯಾನದಲ್ಲಿ ಕೂತಿರ್ತಾಳೆ. ಯಾಕೆ ಪರಬ್ರಹ್ಮನ ಧ್ಯಾನದಲ್ಲಿ ಕೂತಿರ್ತಾಳೆ ಅಂತ ಹೇಳಿದ್ರೆ,
ವಿಶೇಷವಾಗಿರ್ತಕ್ಕಂಥ ಶಕ್ತಿ ಮೂಲ ಪರಬ್ರಹ್ಮ. ಆ ಪರಬ್ರಹ್ಮನನ್ನು ಧ್ಯಾನಿಸಿದಾಗ ಅಥವಾ ವಿಶೇಷವಾಗಿರ್ತಕ್ಕಂಥ ಆ ಪರಬ್ರಹ್ಮನಿಗೆ ಸ್ಮರಿಸಿದಾಗ ಆ ಪರಬ್ರಹ್ಮ ಬಂದು ವಿಶೇಷವಾಗಿರ್ತಕ್ಕಂಥ ಈ ಸೃಷ್ಟಿಯಲ್ಲಿ ಒಳ್ಳೆಯ ಒಂದು ಅನುಗ್ರಹವನ್ನು ಮಾಡ್ತಾನೆ ಅನ್ನುವ ಒಂದು ದೃಷ್ಟಿಯಲ್ಲಿ ಲಕ್ಷ್ಮೀ ಪರಬ್ರಹ್ಮನನ್ನು ಧ್ಯಾನಿಸ್ತಾಳೆ. ನನಗೆ ನಮ್ಮ ಒಂದು ಸೃಷ್ಟಿಗೆ ಒಳ್ಳೆಯ ಒಂದು ಜನಗಳನ್ನ ನೀನು ಸೃಷ್ಟಿ ಮಾಡಿಕೊಡು, ಅನುಕೂಲ ಮಾಡಿಕೊಡು, ಅವರೆಲ್ಲ ಒಳ್ಳೆಯ ತನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳುವಂತೆ ಅನುಗ್ರಹ ಮಾಡಿಕೊಡು ಅಂಥೇಳಿ, ಆ ಒಳ್ಳೆಯವರೇ ಒಂದು ಜನ ಆಗಲಿ ಅಂಥೇಳಿ ಆ ಧ್ಯಾನ ಮಾಡ್ತಕ್ಕಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಬಂದು ಪರಬ್ರಹ್ಮನ. ಎರಡನೇ ಧ್ಯಾನ ಬಂದು ಮಹಾವಿಷ್ಣು ತನ್ನ ಗಂಡನಾಗಿರ್ತಕ್ಕಂಥ ಪತಿಯಾಗಿರ್ತಕ್ಕಂಥ ಮಹಾವಿಷ್ಣುವನ್ನು ಧ್ಯಾನ ಮಾಡ್ತಾಳೆ. ಯಾಕಂತ ಹೇಳಿದ್ರೆ ಆ ಒಂದು ಧ್ಯಾನದಿಂದ ಆ ಒಂದು ಮಹಾವಿಷ್ಣುವಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹ ಅಂತಕ್ಕಂಥದ್ದಾಗಲಿ, ಸ್ಥಿತಿ ಚೆನ್ನಾಗಿ ಸ್ಥಿತಿ ಮಾಡಲಿ, ಅಂದರೆ ಕಲಿಯುಗದಲ್ಲಿ ಅಥವಾ ಈ ಒಂದು ಭೂಲೋಕದಲ್ಲಿರ್ತಕ್ಕಂಥ ಪಶು ಪ್ರಾಣಿ ಪಕ್ಷಿಗಳಿಗೆಲ್ಲ ಚೆನ್ನಾಗಿ ಒಂದು ಅನುಕೂಲವನ್ನು ಮಾಡಿಕೊಡ್ಲಿ ಅಂಥೇಳಿ ಧ್ಯಾನವನ್ನು ಮಾಡಿಕೊಡುವಂಥದ್ದು. ಹಾಗಾಗಿ ಆ ಮಹಾಲಕ್ಷ್ಮಿಯ ಧ್ಯಾನದಿಂದನೇ ಈ ಜಗತ್ತು ಇವತ್ತಿನ ದಿವಸ ಬಹಳ ಒಂದು ಸುಭಿಕ್ಷವಾಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಲಕ್ಷ್ಮಿಯನ್ನು, ಅಷ್ಟಲಕ್ಷ್ಮಿಯರಿದ್ದಾರೆ, ವೈಭವಲಕ್ಷ್ಮಿ, ವರಲಕ್ಷ್ಮಿ, ಈ ಥರ ನಾನಾ ಲಕ್ಷ್ಮಿಯರಿದ್ದಾರೆ. ಆ ಲಕ್ಷ್ಮಿಯ ಪೂಜೆಯನ್ನು ನಾವು ಕರೆಕ್ಟಾಗಿ ಮಾಡಿದಾಗ ಎಲ್ಲರಿಗೂ ಕೂಡ ಒಂದು ಆಯಸ್ಸು, ಆರೋಗ್ಯ, ಅನುಕೂಲ ಅಂತಕ್ಕಂಥದ್ದು ಬರುತ್ತೆ. ಎಲ್ಲರಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಐಶ್ವರ್ಯ ಅಂತಕ್ಕಂಥದ್ದು ಬರುತ್ತೆ. ಗುರುಗಳೇ, ಧನ್ಯವಾದಗಳು. ಒಂದು ಅದ್ಭುತವಾದ ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಲಕ್ಷ್ಮಿ ಬಗ್ಗೆ, ರಥದ ಬಗ್ಗೆ. ಇನ್ನೂ ವಿಷಯಗಳು ನಿಮ್ಮಿಂದ ತಿಳ್ಕೊಳ್ಳೋದಿದೆ. ಮುಂದಿನ ಎಪಿಸೋಡ್ಗಳಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀವಿ. ನಮಸ್ಕಾರ ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಗುರುಗಳು ನಮಗೆ ಎಂಥ ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲಕ್ಷ್ಮಿ ಬಗ್ಗೆ, ರಥಗಳ ಬಗ್ಗೆ, ಪೂಜೆಗಳ ಬಗ್ಗೆ ಎಷ್ಟು ಒಳ್ಳೆ ಅದ್ಭುತವಾದ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ. ನಮಸ್ಕಾರ.